ನಮಸ್ಕಾರ. 1857ರ ದಂಗೆಯ ಕಿಡಿ ಎಂದೇ ಕರೆಯಲ್ಪಡುವ ಮಂಗಲ್ ಪಾಂಡೆ ಅವರ ಸಂಪೂರ್ಣ ಜೀವನ ಚರಿತ್ರೆಯ ಈ ವಿಶ್ಲೇಷಣೆಗೆ ಸ್ವಾಗತ. ಲಭ್ಯವಿರುವ ಐತಿಹಾಸಿಕ ಮೂಲಗಳ ಆಧಾರದ ಮೇಲೆ ಅವರ ಜೀವನ ಮತ್ತು ಪ್ರಭಾವವನ್ನ ನಾವು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇದು ಸ್ವಾತಂತ್ರ್ಯದ ಹೋರಾಟ, ಭವಿಷ್ಯಕ್ಕಾಗಿ ಗತಕಾಲದೊಂದಿಗೆ ಸ್ವಾತಂತ್ರ್ಯದ ಹೋರಾಟ. ಕೇವಲ 29 ವರ್ಷದ ಓರ್ವ ಸೈನಿಕ ಇತಿಹಾಸದಲ್ಲಿ ಎಂಥ ಬೃಹತ್ ಪರಂಪರೆಯನ್ನು ನಿರ್ಮಿಸಿದ ಅನ್ನೋದನ್ನ ಅರಿಯಲು ಈ ಶಕ್ತಿಯುತವಾದ ಮಾತುಗಳು ನಮಗೆ ಒಂದು ಅದ್ಭುತವಾದ ಮುನ್ನುಡಿಯಾಗಿವೆ. ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಸರಿಯಾಗಿ ಗ್ರಹಿಸಲು ನಾವು ಅವರ ಬಾಲ್ಯ, ಸೈನ್ಯದಲ್ಲಿನ ಉದ್ವಿಗ್ನತೆ, ಮಾರ್ಚ್ 29ರ ಬಂಡಾಯ, ವಿಚಾರಣೆ ಹಾಗೂ ಅವರ ಕುರಿತಾದ ಐತಿಹಾಸಿಕ ಚರ್ಚೆಗಳನ್ನು ಹಂತ ಹಂತವಾಗಿ ನೋಡಲಿದ್ದೇವೆ. ಮೊದಲನೆಯದಾಗಿ ಬಾಲ್ಯ ಮತ್ತು ಸೈನ್ಯ ಸೇರ್ಪಡೆ. ಓರ್ವ ಸಿಪಾಹಿಯ ರೂಪೀಕರಣ ಹೇಗಾಯಿತು ಅಂತ ನೋಡೋಣ. ಪಾಂಡ್ಯವರ ಅಲ್ಪಾವಧಿಯ ಆದರೆ ಅತ್ಯಂತ ಪ್ರಭಾವಶಾಲಿ ಜೀವನದ ಟೈಮ್ಲೈನ್ ಗಮನಿಸಿದ್ರೆ, ಕೇವಲ 1 ದಶಕದ ಅವಧಿಯಲ್ಲಿ ಘಟನೆಗಳು ಎಷ್ಟು ವೇಗವಾಗಿ ಸ್ಫೋಟಗೊಂಡವು ಅನ್ನೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಅವರು ಜುಲೈ 19, 1827ರಂದು ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯ ನಗ್ವಾ ಎಂಬ ಸಾಮಾನ್ಯ ಹಳ್ಳಿಯ ಭೂಮಿಹಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ತಮ್ಮ 22ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಪಡೆಗೊಂಡ ಇವರ ಆ ನಿರ್ಧಾರ ಅವರನ್ನು ನೇರವಾಗಿ ಬ್ರಿಟಿಷ್ ಮಿಲಿಟರಿ ಯಂತ್ರದೊಳಗೆ ತಂದು ನಿಲ್ಲಿಸಿತು. ಬಂಗಾಳದ 34ನೇ ನೇಟಿವ್ ಇನ್ಫೆಂಟ್ರಿಯಲ್ಲಿ ಅವರ ಸೇವೆ ಮುಂದೆ ಮಹಾನ್ ಕ್ರಾಂತಿಗೆ ನಾಂದಿಯಾಯಿತು. ಮುಂದೆ ಬಂಗಾಳ ಸೈನ್ಯದಲ್ಲಿನ ಉದ್ವಿಗ್ನತೆ ಅಂದರೆ ಆ ಅಸಮಾಧಾನದ ಬೀಜಗಳು ಹೇಗೆ ಬಿತ್ತಲ್ಪಟ್ಟು ಅಂತ ನೋಡೋಣ. 1857ರ ಆರಂಭದ ವೇಳೆಗೆ ಆ ಸೈನ್ಯದಲ್ಲಿ ವಾತಾವರಣ ಹೇಗಿತ್ತು ಗೊತ್ತಾ? ಅಂತಿಮವಾಗಿ ನಡೆದ ಆ ಬಂಡಾಯ ಕೇವಲ ಒಂದೇ ಒಂದು ಸಮಸ್ಯೆಯಿಂದ ಆಗಿದ್ದಲ್ಲ. ಹಸು ಮತ್ತು ಹಂದಿ ಕೊಬ್ಬು ಸವರಿದ್ದ ಎನ್ಫೀಲ್ಡ್ ಕಾಟ್ರೇಜ್ಗಳ ಬಳಕೆ ಧಾರ್ಮಿಕ ಭಾವನೆಗಳಿಗೆ ತೀವ್ರ ಧಕ್ಕೆ ತಂದಿತ್ತು. ಇದರ ಜೊತೆಗೆ 1856ರಲ್ಲಿ ಅವಧ್ ವಶಪಡಿಸಿಕೊಂಡದ್ದು, ಪ್ರಯಾಣ ಭತ್ಯೆಯ ಕಡಿತ ಹಾಗೂ ಹೊಸದಾಗಿ ಬಂದ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಭಾರತೀಯ ಸಿಪಾಯಿಗಳ ನಡುವೆ ಇದ್ದ ಸಂವಹನದ ಕೊರತೆ ಇವೆಲ್ಲವೂ ಸೇರಿ ಸಿಪಾಯಿಗಳಲ್ಲಿ ಅಸಮಾಧಾನದ ಕಿಡಿಯನ್ನು ಸಂಪೂರ್ಣವಾಗಿ ಹೊತ್ತಿಸಿತು. ನಿಮ್ಮ ದೇಶವನ್ನು ನೀವು ರಕ್ಷಿಸಿಕೊಂಡಾಗ ಧರ್ಮವು ತನ್ನಿಂದ ತಾನೇ ರಕ್ಷಿಸಲ್ಪಡುತ್ತದೆ. ಈ ಮಾತುಗಳು ಆ ಕಾಲದ ಸಿಪಾಯಿಗಳ ಮನಸ್ಥಿತಿಯನ್ನು ಅತ್ಯಂತ ನಿಖರವಾಗಿ ಪ್ರತಿಬಿಂಬಿಸುತ್ತವೆ. ಆಧ್ಯಾತ್ಮಿಕ ರಕ್ಷಣೆ ಮತ್ತು ಭೌಗೋಳಿಕ ರಕ್ಷಣೆ ಎಂಬೆರಡು ಪರಿಕಲ್ಪನೆಗಳು ಅವರ ಮನಸ್ಸಿನಲ್ಲಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದ್ವು ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಈಗ ಮಾರ್ಚ್ 29ರ ಬಂಡಾಯ, ಬ್ಯಾರಕ್ಪುರದ ಆ ಕಿಡಿ. 1857ರ ಮಾರ್ಚ್ 29ರ ಭಾನುವಾರದ ಮಧ್ಯಾಹ್ನ ಈ ಎಲ್ಲಾ ಉದ್ವಿಗ್ನತೆಗಳು ಅಂತಿಮವಾಗಿ ಹೇಗೆ ಸ್ಫೋಟಗೊಂಡುವು ಅಂತ ನೋಡೋಣ. ಆ ದಿನ ಪಾಂಡೆ ಬ್ಯಾರಕ್ಗಳ ಮುಂದೆ ತಮ್ಮ ಸಿಪಾಯಿಗಳನ್ನು ಶಸ್ತ್ರಾಸ್ತ್ರ ಹಿಡಿಯಲು ಕರೆ ನೀಡಿದರು ಹಾಗೂ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡು ಹಾರಿಸಿ ನೇರ ದಾಳಿ ಮಾಡಿದರು. ಪಾಂಡೆಯನ್ನು ಬಂಧಿಸುವ ಬ್ರಿಟಿಷರ ಆದೇಶವನ್ನು ಕ್ವಾರ್ಟರ್ ಗಾರ್ಡ್ ನಿರಾಕರಿಸಿದಾಗ ಅಂತಿಮವಾಗಿ ಪಾಂಡೆ ತಮ್ಮದೇ ಬಂದೂಕಿನಿಂದ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ಅಸ್ತವ್ಯಸ್ತವಾದ ಘಟನೆಗಳು ಬ್ರಿಟಿಷ್ ಆಡಳಿತವನ್ನು ಅಕ್ಷರಶಃ ದಿಗ್ಭ್ರಮೆಗೊಳಿಸಿದವು. ಹೊರ ಬನ್ನಿ, ಯುರೋಪಿಯನ್ನರು ಇಲ್ಲಿದ್ದಾರೆ. ಈ ಕಾರ್ಟ್ರಿಜ್ಗಳನ್ನು ಕಚ್ಚುವುದರಿಂದ ನಾವು ಧರ್ಮಭ್ರಷ್ಟರಾಗುತ್ತೇವೆ. ಸಿದ್ಧರಾಗಿ, ನೀವೆಲ್ಲರೂ ಹೊರಬನ್ನಿ. ಬ್ರಿಟಿಷ್ ದಾಖಲೆಗಳ ಪ್ರಕಾರ ತಮ್ಮ ಸಹ ಸೈನಿಕರನ್ನು ದಂಗೆಯೇಳಲು ಪ್ರೇರೇಪಿಸಲು ಪಾಂಡೆ ಬಳಸಿದ ನಿಖರವಾದ ಮಾತುಗಳು ಇವೆಯಾಗಿದ್ದವು. ತಮ್ಮ ಧರ್ಮ ಮತ್ತು ಅಸ್ತಿತ್ವಕ್ಕೆ ಬಂದೊದಗಿದ ಅಪಾಯದ ಬಗ್ಗಿನ ಅವರ ತೀವ್ರ ಕಳವಳವನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಈ ಘಟನೆಯ ನಂತರ ವಿಚಾರಣೆ ಮತ್ತು ಮರಣದಂಡನೆ, ತ್ವರಿತ ಮತ್ತು ನಿರ್ಣಾಯಕ ಕೋರ್ಟ್ ಮಾರ್ಷಲ್. ಸೈನ್ಯದಲ್ಲಿ ಹರಡುತ್ತಿದ್ದ ಬಂಡಾಯದ ಮನೋಭಾವವನ್ನು ಹತ್ತಿಕ್ಕಲು ಬ್ರಿಟಿಷ್ ಅಧಿಕಾರಿಗಳು ತ್ವರಿತ ನ್ಯಾಯಾಂಗ ಪ್ರಕ್ರಿಯೆಗೆ ಮುಂದಾದರು. ಏಪ್ರಿಲ್ 6ರಂದು ನಡೆದ ವಿಚಾರಣೆಯಲ್ಲಿ ಪಾಂಡೆ ಕಟ್ಟುನಿಟ್ಟಾದ ಮೌನವನ್ನು ಕಾಪಾಡಿಕೊಂಡು ತಮ್ಮ ಸಹ ಸಂಚುಗಾರರನ್ನು ರಕ್ಷಿಸಿದ್ರು. ಮಂಡಳಿಯಲ್ಲಿದ್ದ 14 ಸ್ಥಳೀಯ ಸುಬೇದಾರಿಗಳ ಪೈಕಿ 11 ಜನರಿಂದ ಅವರು ದೋಷಿ ಅಂತ ತೀರ್ಮಾನಿಸಲಾಯಿತು ಮತ್ತು ಕೇವಲ 2 ದಿನಗಳ ನಂತರ ಅಂದರೆ ಏಪ್ರಿಲ್ 8ರಂದು ಮುಂಜಾನೆ 5:30ಕ್ಕೆ ಅವರನ್ನು ಗಲ್ಲಿಗೇರಿಸಲಾಯಿತು. ಆದರೆ ಕೋರ್ಟ್ ಮಾರ್ಷಲ್ ವಿಚಾರಣೆಯ ಸಮಯದಲ್ಲಿ ನೀಡಲಾದ ಈ ನಿರ್ದಿಷ್ಟ ಸಾಕ್ಷ್ಯವನ್ನು ಒಮ್ಮೆ ಗಮನಿಸಿ. ಹೌದು, ನಾನು ಇತ್ತೀಚೆಗೆ ಭಾಂಗ್ ಮತ್ತು ಅಫೀಮು ತೆಗೆದುಕೊಳ್ಳುತ್ತಿದ್ದೆ ಅಂತ ಪಾಂಡೆ ಹೇಳಿದ್ದು ಅವರ ಕಾರ್ಯಗಳನ್ನು ಇತಿಹಾಸ ಹೇಗೆ ವ್ಯಾಖ್ಯಾನಿಸಿದೆ ಅನ್ನೋದರಲ್ಲಿ ಒಂದು ಗಮನಾರ್ಹವಾದ ತೊಡಕನ್ನು ಸೃಷ್ಟಿಸುತ್ತೆ. ಜೊತೆಗೆ ಮುಂದಿನ ಐತಿಹಾಸಿಕ ಚರ್ಚೆಗೆ ನೇರವಾದ ಸೇತುವೆಯಾಗುತ್ತೆ. ಕೊನೆಯದಾಗಿ, ಉನ್ಮಾದಿಯೋ ಅಥವಾ ಕ್ರಾಂತಿಕಾರಿಯೋ? ಇದೊಂದು ದೊಡ್ಡ ಐತಿಹಾಸಿಕ ಚರ್ಚೆ. ಪಾಂಡ್ಯಯವರ ಜೀವನ ಗಲ್ಲುಗಂಬದಲ್ಲಿ ಅಂತ್ಯಗೊಂಡ ನಂತರ ವಿವಿಧ ಇತಿಹಾಸಕಾರರು ಅವರ ಪರಂಪರೆಯನ್ನ ಹೇಗೆ ಸಂಪೂರ್ಣವಾಗಿ ವಿರುದ್ಧ ಧ್ರುವಗಳಲ್ಲಿ ವಿಭಾಜಿಸಿದ್ದಾರೆ ಅನ್ನೋದನ್ನ ನಾವು ವಸ್ತುನಿಷ್ಠವಾಗಿ ನೋಡಬೇಕು.
ವಸಾಹತುಶಾಹಿ ವ್ಯವಸ್ಥೆಯು ಅವರ ಬಂಡಾಯವನ್ನ ಕೇವಲ ಯಾದೃಚ್ಛಿಕ ಮಾದಕ ವ್ಯಸನಿಯೊಬ್ಬನ್ ಅಭಾಗಲಬ್ಧ ಹಿಂಸಾಚಾರ ಅಂತ ತಳ್ಳಿಹಾಕಲು ಪ್ರಯತ್ನಿಸಿತು. ಆದರೆ ರಾಷ್ಟ್ರೀಯವಾದಿ ದೃಷ್ಟಿಕೋನವು ಅವರನ್ನೋರ್ವ ಚತುರ ಕ್ರಾಂತಿಕಾರಿ ಹಾಗೂ ಬ್ರಿಟಿಷರನ್ನು ಉರುಳಿಸಲು ನಡೆದ ವಿಶಾಲ ಪಿತೂರಿಯ ಭಾಗವಾಗಿ ಅವರ ಆ ಮೌನವನ್ನ ಒಂದು ಕಾರ್ಯತಂತ್ರಲ ಆಯ್ಕೆ ಅಂತ ಗೌರವಿಸುತ್ತೆ. ಬ್ರಿಟಿಷ್ ಅಧಿಕಾರಿಗಳು ಪಾಂಡೆಯವರ ಬಂಡಾಯವನ್ನು ಕೇವಲ ಮಾದಕ ವ್ಯಸನ ಅಂತ ಏಕೆ ಅಷ್ಟು ಸುಲಭವಾಗಿ ತಳ್ಳಿಹಾಕಲು ಬಯಸಿದ್ರು ಅನ್ನೋದನ್ನ ಅರ್ಥಮಾಡಿಕೊಳ್ಳಲು ರನ್ನಿಂಗ್ ಅಮ್ಯಾಕ್ ಎಂಬ 19ನೇ ಶತಮಾನದ ಈ ವಸಾಹತುಶಾಹಿ ಪರಿಭಾಷೆ ನಮಗೆ ಸಹಾಯ ಮಾಡುತ್ತೆ. ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಮಾದಕ ವ್ಯಸನಿಯೊಬ್ಬ ಹಠಾತ್ತನೆ ಎಸಗುವ ವಿವೇಚನಾರಹಿತ ಹಿಂಸೆಯನ್ನು ಇದು ಸೂಚಿಸುತ್ತೆ. ಅಂದ್ರೆ ಇದು ಕೇವಲ ರಾಜಕೀಯ ವಿರೋಧವನ್ನು ಮರೆಮಾಚುವ ಬ್ರಿಟಿಷರ ಒಂದು ತಂತ್ರವಾಗಿತ್ತು. ನಮ್ಮ ಈ ವಿಶ್ಲೇಷಣೆ ಕೊನೆಯ ಘಟ್ಟಕ್ಕೆ ತಲುಪ್ತಿದ್ದಂತೆ ಒಂದು ಆಳವಾದ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ನಿಜವಾದ ಬಂಡಾಯವು ಜೋರಾದ ಯುದ್ಧದ ಕೂಗಿನಲ್ಲಿ ಅಡಗಿದೆಯೋ ಅಥವಾ ತ್ಯಾಗದ ಆ ಮೌನದಲ್ಲಿ ಅಡಗಿದೆಯೋ? ಮಂಗಲ್ ಪಾಂಡ್ಯವರ ಈ ಸಂಕೀರ್ಣವಾದ ಇತಿಹಾಸ ನಮಗೆ ಇದನ್ನೇ ಕಲಿಸುತ್ತೆ. ಸತ್ಯ ಅನ್ನೋದು ಯಾವಾಗಲೂ ಒಂದೇ ಆಯಾಮವನ್ನು ಹೊಂದಿರುವುದಿಲ್ಲ. ಮುಂದಿನ ಬಾರಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.